ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಅವಲಕ್ಕಿ ಚೋಡ ಮಾಡಿ ತೋರಿಸ್ತೀನಿ. ಆ ಅವಲಕ್ಕಿ ಚೋಡ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಮಧ್ಯದಾಗಿ ನಾನು ಪಾತ್ರೆ ಇಟ್ಕೋತೀನಿ ರೀ. ನೀವು ಅವಲಕ್ಕಿ ಚೋಡ ಚುಮ್ಮರಿ ಚೋಡ ಯಾವುದಾದ್ರೂ ಮಾಡುವಾಗ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೋಬೇಕಾಗ್ತೈತೆ ರೀ. ನಾ ಈಗ 1-4 ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡಿರಿ. ಈ ಚೋಡಗಳಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗ್ತೈತೆ ರೀ. ನೀವು ಯಾವುದೇ ಚೋಡ ಮಾಡಿರಿ, ಅವಲಕ್ಕಿ ಚೋಡ ಮಾಡಿರಿ, ಚುರ್ಮರಿ ಚೋಡ ಮಾಡಿರಿ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ರುಚಿ ಕೊಡ್ತಾವ್ರಿ. ನಾನು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡೀನಿ. ಅದು ಎಣ್ಣೆ ಬಿಸಿ ಆಗಲ್ಲ ರೀ. ಎಣ್ಣೆ ಬಿಸಿ ಆದ ನಂತರ ನಾ 1 ಕಪ್ ಶೇಂಗಾದ ಕಾಳು ತೊಗೊಂಡೀನಿ, ಅವು ಹಾಕ್ಕೋತೀನಿ. ನೀವು ಅಷ್ಟೇ ಇಷ್ಟೇ ಅಂತಲೇ ಹೆಚ್ಚು ಕಮ್ಮಿ ಮಾಡ್ಕೊಬೋದು. 1 ಕಪ್ ಆದರೂ ಹಾಕ್ಕೋಬೋದು, ಅರ್ಧ ಕಪ್ ಆದರೂ ಹಾಕ್ಕೋಬೋದು. ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಹಾಕ್ಕೋಬೋದು ರೀ. ನೀವು ಅನ್ಬೋದು ಇದೇನಪ್ಪ ಇದು ಅವಲಕ್ಕಿ ಚೋಡ ಮಾಡೋದು ಯಾರಿಗೂ ಗೊತ್ತಿಲ್ಲ, ನೀವು ಅವಲಕ್ಕಿ ಚೋಡ ಮಾಡೋದು ತೋರ್ಸಾಕತ್ತಾಳಲ್ಲ ಅಂತ ನೀವು ಅನ್ಕೋಬೋದು. ನಾನಿವತ್ತು ಬೇಗ ಮತ್ತು ಸುಲಭವಾಗಿ ಸಿಂಪಲ್ಲಾಗಿ ಮಾಡುವಂಥ ಅವಲಕ್ಕಿ ಚೋಡ ಮಾಡಾಕತ್ತೀನಿ. ಇದು ಯಾರು ಬೇಕಾದರೂ ಮಾಡ್ಬೋದು ರೀ. ಈಗ ನಾ ಇದಕ್ಕೆ 1 ಕಪ್ ಶೇಂಗಾದ ಕಾಳು ತೊಗೊಂಡೀನಿ, ಅವು ಹಾಕ್ಕೋತೀನಿ. ಇವು ಒಂದು ಸ್ವಲ್ಪ ಹುರ್ಕೋತೀನಿ ರೀ. ನಾನು ಪೇಪರ್ ಅವಲಕ್ಕಿ ತೊಗೊಂಡೀನಿ ರೀ. ಇದು ಬೇಗ ಬರೀ ಒಗ್ಗರಣೆ ಹಾಕಿಬಿಟ್ರೆ ಮುಗೀತು ರೀ, ಮಸ್ತಾಗಿ ಬಂದುಬಿಡ್ತೈತೆ ರೀ. ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೂ ಆಗುತ್ತೆ, ನೀವು ಬೆಳಗ್ಗೆ ತಿಂಡಿ ಜೊತೆಗೂ ತಿನ್ಬೋದು ರೀ. ಇವು ಶೇಂಗಾದ ಕಾಳು ಚಲೋ ಹೊತ್ತಿಗೆ ಫ್ರೈ ಆಗಬೇಕು ರೀ. ನಾ ಮಾಡಾಕತ್ತಿರೋಂಥ ಅವಲಕ್ಕಿ ಚೋಡ ಎಷ್ಟು ಸುಲಭವಾಗಿದೆ ಅನ್ನೋ ನಿಮ್ಗೆ ಗೊತ್ತಾಗಬೇಕನ್ನೋದಾದ್ರೆ ನೀವು ಸ್ಕಿಪ್ ಮಾಡಿದ್ರೆ ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತೈತಿ. ಶೇಂಗಾದ ಕಾಳು ಎಲ್ಲ ಫ್ರೈ ಆಗ್ಯಾವ್ರೆ. ಈಗ ಇದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕ್ಕೋತೀನಿ ರೀ, ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ ರೀ. ಸಾಸಿವೆ ಜೀರಿಗೆ ಚಟಪಟ ಸಿಡಿದ ನಂತರ ನಾನು ಬೆಳ್ಳುಳ್ಳಿ ಹಾಕ್ಕೋತೀನಿ. ನಾ 1 ಗಡ್ಡೆ ಪೂರ್ತಿ ಬೆಳ್ಳುಳ್ಳಿ ತೊಗೊಂಡಿನಿ, ಈ ರೀತಿ ಜಜ್ಜಿ ಇಟ್ಕೊಂಡಿನಿ. ಬೆಳ್ಳುಳ್ಳಿ ಹಾಕ್ಕೋತೀನಿ ರೀ. 4 ಹಸಿಮೆಣ್ಸಿಕಾಯಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡ್ರೆ ಅವನು ಹಾಕ್ಕೋತೀನಿ ರೀ. ಮೆಣಸಿನ್ಕಾಯಿ ಪೂರ್ತಿ ಫ್ರೈ ಆಗ್ಬೇಕು, ಅಲ್ಲಿವರೆಗೆ ನೀವು ಫ್ರೈ ಮಾಡ್ಕೋಬೇಕು ರೀ. ಇಲ್ಲಾಂದ್ರೆ ಮೆಣಸಿನ್ಕಾಯಿ ಏನಾದ್ರು ಮೆತ್ತಗಿತ್ತಂದ್ರೆ ಅವಲಕ್ಕಿ ಚೂಡ ಮೆತ್ತಗಾಗ್ತಾವ್ರಿ. ಈಗ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆಗ್ಯಾವ್ರಿ. ನಾನೀಗ ಒಂದು ಅರ್ಧ ಕಪ್ ಪುಟಾಣಿ ತೊಗೊಂಡಿನಿ, ಅವನು ಹಾಕ್ಕೋತೀನಿ ನೋಡಿರಿ. ಅವೇನು ತುಂಬ ಹೊತ್ತು ಫ್ರೈ ಆಗೋದೇನು ಬೇಕಾಗಿಲ್ಲ ರೀ. ಸ್ವಲ್ಪ ಎಣ್ಣೆ ಸ್ವಲ್ಪ ಹುರಿದ್ರೆ ಸಾಕ್ರಿ. ನಾನು ಸ್ವಲ್ಪ ಕರ್ಬೇವು ತೊಗೊಂಡಿನಿ, ಕರ್ಬೇವೂ ಹಾಕ್ಕೋತೀನಿ ರೀ. ಇದು ಕರ್ಬೇವ ಸಿಡಿ ಸಾಧ್ಯತೆ ಇರ್ತೈತೆ, ಹಸಿ ಇರ್ತೈತೆ ಅಲ್ರಿ, ಹಾಗಾಗಿ ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತೆ. ಇದು ಕರಿಬೇವು ಫುಲ್ ಡ್ರೈ ಆಗೋವರೆಗೆ ನೀವು ಫ್ರೈ ಮಾಡ್ಕೋಬೇಕಾಗ್ತದೆ. ನಿಮಗೆ ತುಂಬ ಟೈಮ್ವರೆಗೂ ಅವಲಕ್ಕಿ ಕ್ರಿಸ್ಪಿ ಆಗಿರ್ಬೇಕು ಅನ್ನೋದಾದ್ರೆ ಇಲ್ಲಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಚಲೋ ಹೊತ್ತಿಗೆ ಕ್ರಿಸ್ಪಿ ಆಗೋವರೆಗೆ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು. ಹಸಿದು ಹೋಗಿ ಒಣ ಆಗ್ಬೇಕು, ಅಲ್ಲಿವರೆಗೆ ನೀವು ಫ್ರೈ ಮಾಡ್ಕೋಬೇಕಾಗ್ತೈತೆ. ಮೆಣಸಿನ್ಕಾಯಿ ಮತ್ತು ಕರಿಬೇವು ಏನಾರು ಹಸಿ ಇತ್ತಂದ್ರೆ ಅವಲಕ್ಕಿ ಚೂಡ ಮೆತ್ತಗಾಗೋ ಸಾಧ್ಯತೆ ಇರ್ತೈತೆ ರೀ. ನೋಡಿರಿ, ಇವು ಫ್ರೈ ಆಗ್ಯಾವು. ನಾನು ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿನಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿ, ಅವು ಹಾಕ್ಕೋತೀನಿ. ಇವು ಆಪ್ಷನಲ್ಲು, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಇದು ಕೊಬ್ಬರಿನೂ ಫ್ರೈ ಆಗ್ಬೇಕು ರೀ. ನೋಡಿರಿ, ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಿರ್ಬೇಕು. ನೋಡಿರಿ ಮೆಣಸಿನ್ಕಾಯಿ ಎಲ್ಲ ಹೆಂಗೆ ಫ್ರೈ ಆಗ್ಯಾವು, ಈ ರೀತಿ ಫ್ರೈ ಮಾಡ್ಕೋಬೇಕು ರೀ. ಗ್ರೀನ್ ಇದ್ದಿದ್ದು ವೈಟ್ ಆಗ್ಯಾವ ನೋಡಿರಿ. ನೀವು ಎಷ್ಟು ಚಲೋ ಹೊತ್ತಿಗೆ ಫ್ರೈ ಮಾಡ್ಕೋತೀರಲ್ರಿ ಅವಲಕ್ಕಿ ಚೋಡ ಅಷ್ಟು ಚಲೋ ಬರ್ತಾವೆ. ನಾ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ ನೋಡಿರಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೋಬೋದು. 1 ಚಿಟಿಕೆ ಹಾಕ್ಕೊಂಡ್ರೆ ಸಾಕ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ರೀ. ನೀವು ನೋಡ್ಕೊಂಡು ಹಾಕ್ಕೊಂಡ್ರಿ ಉಪ್ಪು. ಈಗ ನಾನು ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕಿಬಿಡ್ತೀನಿ. ನೋಡಿರಿ, ಮೆಣಸಿನ್ಕಾಯಿ ಎಲ್ಲ ಫುಲ್ ಕೆಂಪಾಗ್ಯಾವು. ನೋಡಿ, ಈ ರೀತಿ ಹುರ್ಕೋಬೇಕು ನೀವು. ಮೆಣಸಿನ್ಕಾಯಿನೂ ಕೆಂಪಾಗಬೇಕು, ಕೊಬ್ಬರಿನೂ ಕೆಂಪಾಗಬೇಕು, ಕರಿಬೇವು ಪೂರ್ತಿ ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೆ ನೀವು ಒಗ್ಗರಣೆ ಫ್ರೈ ಮಾಡ್ಕೋಬೇಕಾಗ್ತದೆ. ಈಗ ನಾನು ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕ್ಬಿಟ್ಟೀನಿ. ಇದು ಪೂರ್ತಿ ತಣ್ಣಗಾದ ನಂತರ ಅವಲಕ್ಕಿ ಹಾಕ್ಕೋತೀನಿ. ಈಗ ನೋಡಿರಿ, ನಾವು ಒಗ್ಗರಣೆ ಮಾಡ್ಕೊಂಡು ತಣ್ಣಗೆ ಹಾಕ್ಬಿಟ್ಟಿದ್ದೆ, ತಣ್ಣಗಾಗೈತಿ. ಈಗ ಇದಕ್ಕೆ ನಾನು ಅವಲಕ್ಕಿ ಏನು ಇಟ್ಕೊಂಡಿದ್ನಲ್ಲ ರೀ, ಅವು ಹಾಕ್ಕೋತೀನಿ ನೋಡಿರಿ. ಅವಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ನೀವು ಯಾವ ಅವಲಕ್ಕಿ ಅಂತ ಕೇಳ್ಬೋದು. ಇದು ಪೇಪರ್ ಅವಲಕ್ಕಿ ಅಂತಾರೆ, ನೈಲಾನ್ ಅವಲಕ್ಕಿ ಅಂತಾರೆ. ನೀವು ಯಾವ ಅವಲಕ್ಕಿ ಆದರೂ ತೊಗೋಬೋದು ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ಈ ಒಗ್ಗರಣೆಗ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಅವಲಕ್ಕಿ ತುಂಬ ಒಗ್ಗರಣೆ ಎಲ್ಲ ಹತ್ತಬೇಕು ರೀ, ಅಲ್ಲಿವರೆಗೆ ನೀವು ಮಿಕ್ಸ್ ಮಾಡ್ಬೇಕು ರೀ. ಈಗ ಬಿಸಿಲು ಇರ್ತೈತೆ ರೀ, ಬಿಸಿಲಿಗೆ ಅವಲಕ್ಕಿ ಒಣಗಿಸ್ಕೊಂಡು ತಣ್ಣಗಾದ್ಮೇಲೆ ಒಗ್ಗರಣೆಗೆ ಹಾಕೋರಿ ನೀವು. ಆವಾಗ ಕ್ರಿಸ್ಪಿಯಾಗಿರ್ತಾವ್ರಿ. ಇಲ್ಲಪ್ಪ ಮೆತ್ತಗದ ಅವಲಕ್ಕಿ ಅನ್ನೋದಾದ್ರೆ ನೀವು ಬಿಸಿ ಒಗ್ಗರಣೆಗೆ ಅವಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು ರೀ.
ಈಗ ಚಳಿಗಾಲದಾಗ ಮಳೆಗಾಲದಾಗ ಅವಲಕ್ಕಿ ಫುಲ್ ಮೆತ್ತಗಾಗಿರ್ತಾವ್ರಿ. ಆ ಟೈಮಲ್ಲಿ ಸ್ವಲ್ಪ ಅವಲಕ್ಕಿ ಮೊದಲೇ ಹುರ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕ್ಕೋಬೋದು ರೀ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಅವಲಕ್ಕಿ ಬಿಸಿ ಮಾಡ್ಕೋಬೇಕಾಗ್ತದೆ ರೀ. ಇಲ್ಲಪ್ಪ ಬಿಸಿಲು ಐತಿ ನಾವು ಬಿಸಿಲಿಗೆ ಹೇಗೆ ಮಾಡ್ಕೋತೀವಿ ಅನ್ನೋದಾದ್ರೆ ಬಿಸಿಲಿಗೆ ಇಟ್ಕೊಂಡು ಮಾಡ್ಬೋದು ನೀವು. ಈಗ ನೋಡಿರಿ ಎಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡೀನಿ. ಈಗ ಇದು ಅವಲಕ್ಕಿ ಚೂಡ ರೆಡಿ ಆಯ್ತು ರೀ. ನೀವು ಒಂದ್ಸತಿ ನಿಮ್ಮ ಮನ್ಯಾಗ ಅವಲಕ್ಕಿ ಚೂಡ ಮಾಡಿಡ್ರಿ, ನಿಮ್ಮ ಸಾಯಂಕಾಲ ಎನಿ ಟೈಮ್ ತಿನ್ಬೋದು ರೀ ನೀವು. ನೋಡಿ ಈ ರೀತಿ ಎಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡ್ರೆ ಇದು ಅವಲಕ್ಕಿ ಚೂಡ ರೆಡಿ ಆಯ್ತು. ನೀವು ಇಷ್ಟೇ ಆದರೂ ಬಿಡ್ಬೋದು, ಇಲ್ಲ ಸ್ವಲ್ಪ ಸ್ವೀಟ್ ಆಗಿರಲಿ ಅಂದ್ರೆ ಸ್ವಲ್ಪ ಸಕ್ರೆ ಪುಡಿ ಹಾಕ್ಕೋಬೇಕು ರೀ. ನಾನು ಸ್ವಲ್ಪ ಸಕ್ರೆ ಪುಡಿ ಹಾಕ್ಕೋತೀನಿ ನೋಡಿ, ಸ್ವಲ್ಪ ಹಾಕ್ಕೋತೀನಿ. ಸ್ವಲ್ಪ ಸಿಹಿ ಸ್ವಲ್ಪ ಖಾರ ಇದ್ರೆ ಇದು ಮಸ್ತಾಗಿ ಇರ್ತೈತೆ ರೀ ಅವಲಕ್ಕಿ ಚೂಡ. ಉತ್ತರ ಕರ್ನಾಟಕ ಸೈಡ್ ಹೋದ್ರೆ ಎಲ್ಲರೂ ಹಾಕ್ತಾರೆ ಸಕ್ಕರೆ. ಅವಲಕ್ಕಿ ಚೂಡಕ್ಕೆ ಹಾಕ್ತಾರೆ, ಚುಮ್ಮರಿ ಚೂಡಕ್ಕೆ ಹಾಕ್ತಾರೆ, ಎಲ್ಲದಕ್ಕೂ ಹಾಕ್ತಾರೆ. ಈಗ ನೋಡಿರಿ ಈಗ ಅವಲಕ್ಕಿ ಚೂಡ ರೆಡಿ ಆದ ನೋಡಿರಿ. ನಿಮ್ಗೆ ಸಕ್ರೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ರೀ. ನೀವು ಶೇಂಗಾದ ಕಾಳು ಜೊತೆಗೆ ಬಾದಾಮಿ ಗೋಡಂಬಿನೂ ಹಾಕ್ಕೋಬೋದು ರೀ. ಒಣ ದ್ರಾಕ್ಷಿ ಹಾಕ್ಕೋಬೋದು, ಎಳ್ಳು ಹಾಕ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು. ನಾನು ಸಿಂಪಲಾಗಿರಲಿ ಈಸಿಯಾಗಿರಲಿ ಯಾರು ಬೇಕಾದರೂ ಮಾಡ್ಕೊಳಂಗೆ ಅವಲಕ್ಕಿ ಚೂಡ ಮಾಡಾಕತ್ತೀನಿ ನೋಡಿರಿ. ಈಗಿದು ನೀವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ರೀ ಅವಲಕ್ಕಿ ಚೂಡ. ಈಗ ನಾನು ಅವಲಕ್ಕಿ ಚೂಡ ಸರ್ವ್ ಮಾಡ್ತೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದ ಅನ್ನೋದು ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ. ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ನೋಡಿರಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ನಾನು ಅವಲಕ್ಕಿ ಚೂಡ ಚಹಾ ಮಾಡ್ಕೊಂಡೇನಿ ರೀ, ಚಾನು ಸರ್ವ್ ಮಾಡ್ತೀನಿ ನೋಡಿರಿ. ಸಾಯಂಕಾಲ ಬಿಸಿ ಬಿಸಿ ಟೀ ಜೊತೆಗೆ ಈ ರೀತಿ ಅವಲಕ್ಕಿ ಚೂಡ ಇತ್ತಂದ್ರೆ ಅದ್ರ ಕಾಂಬಿನೇಷನ್ ಮಸ್ತಾಗಿರ್ತೈತೆ ರೀ. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತೈತಿ ಅವಲಕ್ಕಿ ಚೂಡ ಎಷ್ಟು ಕ್ರಿಸ್ಪಿ ಆಗಿರ್ತಾವೆ ಅನ್ನೋದು. ನೋಡಿದ್ರಲ್ರಿ ವೀಕ್ಷಕರೇ, ತುಂಬ ಸುಲಭವಾಗಿ ಮಾಡುವಂಥ ಅವಲಕ್ಕಿ ಚೂಡ ಮಾಡಿ ತೋರಿಸಿದ್ದೀನಿ ರೀ. ಈ ಅವಲಕ್ಕಿ ಚೂಡ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.